ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕೊಟ್ಟಿಯೂರಿಗೆ ನಾವೆಲ್ಲ ಹೋಗಿದ್ವಿ. ಆ ಪ್ಲೇಸ್ನ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಸೊ ಎಲ್ಲರೂ ತಪ್ಪದೆ ನೋಡಿ ಈ ವಿಡಿಯೋವನ್ನು. ಕೊಟ್ಟಿಯೂರು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿ ಬಹಳ ಸುಂದರವಾದ ಹಚ್ಚ ಹಸುರಿನ ಊರದು. ಸೊ ನಾವಂತೂ ಕಣ್ಣೂರು ತನಕ ಟ್ರೈನಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಬಸ್ನಲ್ಲಿ ಹೋಗಿದ್ವಿ. ಇನ್ನೂ ಹೇಳಬೇಕಂತಂದರೆ ಈ ಕೊಟ್ಟಿಯೂರು ಮಹಾದೇವನ ದೇವಸ್ಥಾನದಲ್ಲಿ ವೈಶಾಖ ಮಹೋತ್ಸವ ನಡೆಯುತ್ತಿದ್ದಾಗ ನಾವು ಕೂಡ ಈ ದೇವಸ್ಥಾನಕ್ಕೆ ಭೇಟಿಯಾಗಿದ್ದೆವು. ಕೇವಲ 26 ದಿನಗಳು ಮಾತ್ರ ತೆರೆದಿರುವಂಥ ದೇವಸ್ಥಾನ ಇದು. ಈ ಕೊಟ್ಟಿಯೂರು ದೇವಾಲಯವು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಕೊಟ್ಟಿಯೂರು ಅನ್ನೋ ಊರಲ್ಲಿ ಇದೆ. ಸೊ ಕಣ್ಣೂರಿನಿಂದ ಕೇವಲ 66 ಕಿಲೋಮೀಟರ್ ಇದೆ. ಆದ್ದರಿಂದ 2026ರಲ್ಲಿ ಮೇಯಲ್ಲೇ ಸ್ಟಾರ್ಟ್ ಆಗ್ತಿದೆ. ಮೇ 23ರಿಂದ ಜೂನ್ 24ರವರೆಗೆ. ಹಾಗಾಗಿ ಯಾರೆಲ್ಲ ಹೋದ ವರ್ಷ ಹೋಗಲಿಲ್ಲ ಅವರಿಗೆಲ್ಲ ಈ ವರ್ಷ ಹೋಗ್ಬೇಕಂತಿದ್ರೆ ಹೋಗಿ ಬನ್ನಿ, ಮಿಸ್ ಮಾಡ್ಕೋಬೇಡಿ. ಕೇವಲ 1 ತಿಂಗಳಷ್ಟೇ ತೆರೆದಿರುತ್ತೆ ಈ ದೇವಸ್ಥಾನವನ್ನು. ಆದ್ದರಿಂದ ನೀವು ಕೂಡ ಭೇಟಿ ಮಾಡಿ. ನಮ್ಮ ಸಂಸ್ಕೃತಿ ಯಾವ ರೀತಿಯದ್ದೆಂದರೆ ಇಲ್ಲಿ ವೈಶಾಖ ಮಹೋತ್ಸವ ನಡೆಯುವ 26 ದಿನಗಳ ನಂತರ ಎಲ್ಲ ಅವಶೇಷಗಳನ್ನು ಕೂಡ ಬಿಡದೆ ತೆಗೆದು ಹಾಕ್ತಾರೆ. ಸೊ ಈ 26 ದಿನಗಳಲ್ಲಿ ವೈಭವದಿಂದ ಇಲ್ಲಿ ಜನರು ಬಂದು ಶಿವನ ದರ್ಶನ ಮಾಡಿಕೊಂಡು ಹೋಗ್ತಾರೆ. ಈ 26 ದಿನಗಳ ನಂತರ ಇಲ್ಲಿಗೆ ಯಾರಿಗೂ ಪ್ರವೇಶ ಇರೋದಿಲ್ಲ. ನೆಕ್ಸ್ಟ್ ವೈಶಾಖ ಮಹೋತ್ಸವ ಬರೋವರೆಗೂ ನೋಡ್ತಿರ್ಬೋದು ನೀವು, ಸಾವಿರಾರು ಜನ ಮಳೆಯಲ್ಲಿಯೇ ದರ್ಶನ ಪಡೆದು ಹಬ್ಬ ದರ್ಶನ ಆಯಿತು ಅಂತ ಹೇಳಿ ಹೋಗ್ತಿದ್ದಾರೆ. ದೈವಿಕ ನಂಬಿಕೆ ಇಲ್ಲದೆ ಇರೋರಿಗೂ ಕೂಡ ಇಲ್ಲಿಗೆ ಬಂದು ಆ ಮಳೆ, ಬೆಟ್ಟ, ಗುಡ್ಡ, ಕಾಡು, ನದಿ, ಈ ನಂಬಿಕೆ ಪ್ರಾಚೀನ ಕಾಲದ ವೈಭವವನ್ನು ನಾವು ಕೂಡ ಇಲ್ಲಿ ಬಂದು ನೋಡಬಹುದು. ನಿಜವಾಗ್ಲೂ ನಿಮಗೆ ಇದೊಂದು ಟ್ರಾಕಿಂಗ್ ಫೀಲ್ ಅಂತೂ ಕೊಟ್ಟೇ ಕೊಡುತ್ತೆ. ಇನ್ನು ಈ ಸ್ಥಳದ ಪೌರಾಣಿಕ ಮಹತ್ವ ನೋಡೋದಾದ್ರೆ, ಇದೊಂದು ಪುರಾಣ ಪ್ರಸಿದ್ಧ ಕ್ಷೇತ್ರವಾಗಿದ್ದು ದಕ್ಷ ಯಜ್ಞದ ಕಥೆಗೆ ಸಂಬಂಧಿಸಿದೆ. ದಕ್ಷಿಣ ಪ್ರಜಾಪತಿಯಾದ ದಕ್ಷನು ತನ್ನ ಮಗಳು ಸತಿಯನ್ನು ಶಿವನಿಗೆ ದಾರೆ ಎರೆದುಕೊಟ್ಟಿದ್ದರೂ ಕೂಡ ಶಿವನ ವಿರೋಧಿ ಆದ ಕಾರಣ ದಕ್ಷ ಒಂದು ದೊಡ್ಡ ಯಜ್ಞವನ್ನು ಮಾಡುತ್ತಾನೆ. ಆ ಯಜ್ಞಕ್ಕೆ ಶಿವನನ್ನು ಆಹ್ವಾನಿಸದೆ ಅವಮಾನ ಮಾಡುತ್ತಾನೆ. ಸತಿ ತನ್ನ ತಂದೆಯ ಅವಮಾನವನ್ನು ಸಹಿಸಲು ಸಾಧ್ಯವಾಗದೆ ಅದೇ ಯಜ್ಞಕೂಟದಲ್ಲಿ ಬೆಂಕಿಗೆ ಪ್ರವೇಶ ಮಾಡಿ ಪ್ರಾಣ ಬಿಡ್ತಾಳೆ. ಆ ಪ್ರಾಣ ಬಿಟ್ಟ ಒಂದು ಜಾಗವೇ ಈ ಸ್ಥಳವು ಅಂತ ಹೇಳ್ತಾರೆ. ಆದ್ದರಿಂದ ಕೋಪಗೊಂಡ ಶಿವನು ವೀರಭದ್ರನನ್ನು ಸೃಷ್ಟಿಸಿ ಈ ಯಜ್ಞವನ್ನು ಧ್ವಂಸ ಮಾಡ್ತಾನೆ. ನಂತರ ನನಗೆ ಬಂದ ಈ ದುರ್ಗತಿ ಮತ್ತಾರಿಗೂ ಬರಬಾರ್ದು ಅಂತ ಹೇಳಿ ಈ ಜಾಗದಲ್ಲಿ ಶಿವ ನೆಲೆಸಿ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡ್ತಾನೆ ಅಂತ ಒಂದು ಪ್ರತೀತಿ ಇಲ್ಲಿದೆ. ಸಾಕ್ಷಾತ್ ಶಿವಪಾರ್ವತಿ ನೆಲೆಸಿರುವ ದೇವಸ್ಥಾನವಾದ ಕೊಟ್ಟಿಯೂರು ಬಡಗೇಶ್ವರ ದೇವಸ್ಥಾನವೇ ಹಾಗೂ ಅಕ್ಕರೆ ಕೊಟ್ಟಿಯೂರಿನ ದೇವಸ್ಥಾನವೇ ಇದು. ಅದಕ್ಕಾಗಿ ಈ ದೇವಸ್ಥಾನದಲ್ಲಿ ಶಿವಪಾರ್ವತಿಯರು ನೆಲೆಸಿದ್ದಾರಂತ ಜನರು ನಂಬುತ್ತಾರೆ. ಭಾರತದಲ್ಲಿ ಸತಿದೇವಿಗೆ ಕೆಲವೇ ದೇವಸ್ಥಾನಗಳಿವೆ. ಅವುಗಳಲ್ಲಿ ಕೊಟ್ಟಿಯೂರು ಕೂಡ ಒಂದು ಆಗಿದೆ. ನಿಮಗೆಲ್ಲರಿಗೂ ನಾನು ಕೊಟ್ಟ ಮಾಹಿತಿ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆಯೂ ಇದೆ. ದೇವಸ್ಥಾನದ ಪ್ರಾಕಾರದಲ್ಲಿ ಯಾವುದೇ 2 ಕಲ್ಲುಗಳನ್ನು ತೆಗೆದುಕೊಂಡು ಉಜ್ಜಿದರೆ ವಿಭೂತಿಯಾಗಿ ತಯಾರಾಗುತ್ತೆ. ಅದು ಅಲ್ಲದೆ ಮಹಿಳೆಯರಿಗೆ ಕೇವಲ 20 ದಿನ ಮಾತ್ರ ಪ್ರವೇಶವಿರುತ್ತೆ. ಹಾಗೂ ಇದಕ್ಕೆ ಇನ್ನೊಂದು ಹೆಸರೇನೆಂದರೆ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ. ನನಗೆ ತಿಳಿದಿರುವ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.